ವಾರ ಮಂಗಳವಾರ ದಿನಾಂಕ 25/8/2026. ವಾಲಿಬಾಲ್ ಆಟ ರಸಪ್ರಶ್ನೆ. ವಾಲಿಬಾಲ್ ಆಟವನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಪ್ರಥಮ. ಸರಿಯಾದ ಉತ್ತರ. ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಒಟ್ಟು ಇರಬಹುದಾದ ಆಟಗಾರರ ಗರಿಷ್ಠ ಸಂಖ್ಯೆ ಎಷ್ಟು? ವೈಭವಿ. ಸರಿಯಾದ ಉತ್ತರ. ವಾಲಿಬಾಲ್ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಇರುತ್ತದೆ? 18 ಮೀಟರ್ ಉದ್ದ ಮತ್ತು 9 ಮೀಟರ್ ಅಗಲ. ಪುರುಷರ ವಿಭಾಗದಲ್ಲಿ ವಾಲಿಬಾಲ್ ನೆಟ್ಟಿನ ಬಳಿ ನೆಲದಿಂದ ಎತ್ತರ ಎಷ್ಟು? 2.43 ಮೀಟರ್. ಮಹಿಳೆಯರ ವಿಭಾಗದಲ್ಲಿ ವಾಲಿಬಾಲ್ ನೆಟ್ ಬಳಿ ನೆಲದಿಂದ ಎತ್ತರ ಎಷ್ಟು? 2.24 ಮೀಟರ್. ವಾಲಿಬಾಲ್ ಆಟದಲ್ಲಿ ಪಂದ್ಯವು ಗೆಲ್ಲಲು ಎಷ್ಟು ಸೆಟ್ಗಳನ್ನು ಗಳಿಸಬೇಕು? 3 ಸೆಟ್ಗಳನ್ನು. ಸಾಮಾನ್ಯ ಸೆಟ್ ಒಂದರಲ್ಲಿ ಗೆಲ್ಲಲು ಕನಿಷ್ಠ ಎಷ್ಟು ಅಂಕಗಳನ್ನು ಗಳಿಸಬೇಕು? ಚೈತ್ರ. ಸರಿಯಾದ ಉತ್ತರ. ಒಂದು ವೇಳೆಯ ಪಂದ್ಯವು 2 ಸೆಟ್ಗಳ ಸಮಬಲದಲ್ಲಿದ್ದರೆ ನಿರ್ಣಾಯಕ 5 ಸೆಟ್ ಎಷ್ಟು ಅಂಕಗಳಿವೆ ಆಡಿಸಲಾಗುತ್ತದೆ? ಈಕ್ವಲ್ ಆಗಿದ್ರ ಎಷ್ಟು ಅಂಕಗಳನ್ನ ಆಡಿಸ್ತಾರ? 2 ಟೀಮ್ ಈಕ್ವಲ್ ಆಗಿತ್ತು ಅಂದ್ರ 15 ಅಂಕಗಳು. ವಾಲಿಬಾಲ್ ತಂಡದ ವಿಶೇಷ ರಕ್ಷಕ ಆಟಗಾರರನ್ನು ಏನೆಂದು ಕರೆಯುತ್ತಾರೆ? ವಿಶೇಷ ರಕ್ಷಕ ಆಟಗಾರ. ಡಿಫೆನ್ಸಿವ್ ಸ್ಪೆಷಲಿಸ್ಟ್ ಅಂತ ಕರೀತಾರಲ್ಲ. ಲಿಬೇರೋ. ಮೇಲಿನಿಂದ ಎದುರಾಳಿ ಅಂಕಣಕ್ಕೆ ಬಲವಾಗಿ ಅಡಿಯುವ ಕೌಶಲ್ಯವನ್ನು ಏನೆಂದು ಕರೆಯುತ್ತಾರೆ? ಅಟ್ಯಾಕ್. ನೆಟ್ ಹತ್ತಿರ ಇರುವ ಎದುರಾಳಿಗಳ ಅಟ್ಯಾಕ್ ಅನ್ನು ತಡೆಯಲು ಕೈಗಳನ್ನು ಮೇಲಕ್ಕೆತ್ತಿ ತಡೆಯುವುದನ್ನು ಏನೆಂದು ಕರೆಯುತ್ತಾರೆ? ನೆಟ್ ಅಂತ ಬಂದು ಹಿಂಗ್ ಬಾಲ್ ಹಿಂಗ್ ಹಿಡಿತಾರಲ್ಲ, ಕೈಲೇ ಪುಷ್ ಮಾಡ್ತಾರಲ್ಲ, ಏನಂತಾರ ಅದಕ್ಕ? ಬ್ಲಾಕ್ ಅಂತ ಕರೀತಾರ. ಬ್ಲಾಕ್ ಮಾಡೋದು. ರೊಟೇಷನ್. ವಾಲಿಬಾಲ್ ಆಡುವುದರಿಂದ ನಮ್ಮ ದೇಹದ ಯಾವ ಆರೋಗ್ಯಕರ ಅಂಶವು ವೃದ್ಧಿಯಾಗುತ್ತದೆ? ಕೈಕಾಲುಗಳ ಸ್ನಾಯುಗಳ ಬಲ ಮತ್ತು ದೇಹದ ಸಮತೋಲನ. ವಾಲಿಬಾಲ್ ಆಟವು ಮಕ್ಕಳಲ್ಲಿ ಯಾವ ಮಾನಸಿಕ ಹಾಗೂ ಸಾಮಾಜಿಕ ಗುಣವನ್ನು ಬೆಳೆಸುತ್ತದೆ? ತ್ವರಿತ ಪ್ರಕ್ರಿಯೆ, ಏಕಾಗ್ರತೆ ಮತ್ತು ತಂಡದ ಒಗ್ಗಟ್ಟು. ಒಂದು ತಂಡವು ಚೆಂಡನ್ನು ತಮ್ಮ ಅಂಕದಲ್ಲಿ ಗರಿಷ್ಠ ಎಷ್ಟು ಬಾರಿ ಸ್ಪರ್ಶಿಸಿ ಎದುರಾಳಿ ಕೋರ್ಟ್ಗೆ ಕಳುಹಿಸಬೇಕು? ಸರಿಯಾದ ಉತ್ತರ. ವಾಲಿಬಾಲ್ ಆಟದಲ್ಲಿ ಪಂದ್ಯದ ಆರಂಭಕ್ಕೆ ಮೊದಲು ಟಾಸ್ ಗೆದ್ದ ತಂಡವು ಏನು ಮಾಡಿಕೊಳ್ಳಬಹುದು? ಫಸ್ಟ್ ಏನು ತಗೋತಾರೆ? ಸರ್ವಿಸ್ ಅಥವಾ ಸರಿಯಾದ ಉತ್ತರ. ವಾಲಿಬಾಲ್ ಆಟದಲ್ಲಿ ಚೆಂಡಿನ ತೂಕ ಸಾಮಾನ್ಯವಾಗಿ ಎಷ್ಟು ಇರುತ್ತದೆ? ಸರಿಯಾದ ಉತ್ತರ. ವಾಲಿಬಾಲ್ ಆಟದ ಮೂಲ ಉದ್ದೇಶ ಮತ್ತು ಆರೋಗ್ಯಕರ ಪ್ರಯೋಜನವೇನು?
ಹೃದಯ ಆರೋಗ್ಯ, ರಕ್ತ ಸಂಚಾರ ವೃದ್ಧಿ ಮತ್ತು ಸರ್ವತೋಮುಖ ದೈಹಿಕ ಫಿಟ್ನೆಸ್. ವಾಲಿಬಾಲ್ ಆಟವನ್ನ ರಸಪ್ರಶ್ನೆಗಳ ಮೂಲಕ ತಮ್ಮ ಮುಂದೆ ನಿಯಮಗಳನ್ನ ತಿಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು. ಈ ರಸಪ್ರಶ್ನೆ ನೋಡಿದ್ರೆ ಎಲ್ಲ ವಾಲಿಬಾಲ್ ಅರ್ಥ ಆಗ್ತದೆ ಅಲ್ವಾ? ಸರಿ ಇದ್ರು ಸಹಿತ ಈ ವಾಲಿಬಾಲ್ ಆಟ ಎಲ್ಲಿ ಹುಟ್ಕೊಂಡಿತು ಹೇಳಿದ್ರು, ಅಮೇರಿಕಾದಲ್ಲಿ. ಹೌದಾ? 1895ರಲ್ಲಿ ಮ್ಯಾಸ್ಯೂಸೆಟ್ಸ್ನಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಆಟ ಮೊಟ್ಟ ಮೊದಲು ಹುಟ್ಕೊಂತು. ವಿಲಿಯಂ ಮಾರ್ಗನ್ ಎಂಬುವರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಆಟದ ಜನಕ ಅಂತ ಕರೀತಾರೆ. ಫಾದರ್ ಆಫ್ ವಾಲಿಬಾಲ್ ವಿಲಿಯಂ ಮಾರ್ಗನ್ ಅವರು ಈ ಆಟವನ್ನು ಕಂಡುಹಿಡಿಯಬೇಕಾದ್ರೆ ಸುಮಾರು 3-4 ಆಟಗಳನ್ನು ಗಮನಿಸಿದರು ಅವರು. ಬ್ಯಾಡ್ಮಿಂಟನ್ ಆಗಿರ್ಬೋದು ಅಥವಾ ಬೇಸ್ಬಾಲ್ ಆಗಿರ್ಬೋದು, ಅವೆಲ್ಲ ಆಟಗಳನ್ನ ನೋಡಿಬಿಟ್ಟು ಇದೊಂದು ವಿಶೇಷವಾದಂತಹ ಆಟವನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಕಂಡುಹಿಡಿದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಂತಹ ವರ್ಷ 1947ರಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಈ ವರ್ಲ್ಡ್ ಕಪ್ ಫೆಡರೇಷನ್ ಸ್ಥಾಪನೆ ಆಯಿತು. 1947ರಲ್ಲಿ ಸ್ಥಾಪನೆಯಾಗಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1951ರಲ್ಲಿ ಈ ಒಂದು ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಯ್ತು ನಮ್ಮ ಭಾರತ ದೇಶದಲ್ಲಿ. ಈ ಮೊಟ್ಟ ಮೊದಲು ಈ ಆಟವನ್ನ ಒಲಿಂಪಿಕ್ ನಲ್ಲಿ ಸೇರಿಸಿದ ಯಾವಾಗಪ್ಪ ಅಂದ್ರೆ 1964ರಲ್ಲಿ ಇದನ್ನ ಒಲಿಂಪಿಕ್ ಏನಪ್ಪಾ ಅಂದ್ರೆ ಸೇರಿಸಿದ್ರು. ಇದು ಜಗತ್ ಪ್ರಸಿದ್ಧಿ ಪಡೆದಿರುವಂತಹ ಆಟ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕೈ ಮತ್ತು ಕಣ್ಣಿನ ಸಮನ್ವಯ ಐತೆ ಈ ಆಟದಲ್ಲಿ. ವಾಲಿಬಾಲ್ ಆಟದಲ್ಲಿ ಕೈ ಮತ್ತು ಕಣ್ಣಿನ ಸಮನ್ವಯ ಐತೆ ಇದ್ರೆ ಮಾತ್ರ ಇದನ್ನ ಚೆನ್ನಾಗಿ ಆಡಬಹುದು, ಇದ್ರೆ ಆಡಕ್ಕಾಗಲ್ಲ. ಸೊ ಇಲ್ಲಿ ವಾಲಿಬಾಲ್ ಕೋರ್ಟ್ ಹೇಗಿರ್ತದಂದ್ರೆ ಅಪೋಸಿಟ್ 2 ತಂಡಗಳು ಇರ್ತಾವಲ್ಲ, ಒಂದೊಂದು ತಂಡಕ್ಕೆ 9x9 ಇರ್ತದೆ ಗ್ರೌಂಡ್. ಆ ಕಡೆನೂ 9x9 ಇರ್ತದೆ, ಅಂದ್ರೆ 18x9 ಒಂದು ಉದಾರತೆಯನ್ನು ಹೊಂದಿರುವಂತಹ ಒಂದು ಗ್ರೌಂಡ್ ಇರ್ತದೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ವಾಲಿಬಾಲ್ ಇದರ ಅರ್ಥ ಏನಪ್ಪಾ ಅಂದ್ರೆ ವಾಲ್ ಮೀನ್ಸ್ ಗೋಡೆ ಅಂದ್ರೆ ವಾಲ್ ಅಂದ್ರೆ ಏನು? ಗೋಡೆ. ಅಲ್ಲಿ ಒಂದು ದಾರ ಇರ್ತದಲ್ಲ, ಅದು ಗೋಡೆ ಹೆಂಗೆ ಇರ್ತದ, ಆ ಗೋಡೆಯನ್ನ ವಾಲಿ ಹೋಗ್ಬೇಕು, ವಾಲನ್ನ ದಾಟಿ ಹೋಗೋದು ವಾಲಿಬಾಲ್, ಗಾಳಿಯಲ್ಲಿ ಹೋಗ್ಬೇಕು. ಸೊ ಅದರಿಂದ ವಾಲಿಬಾಲ್ ಅಂತ ಹೆಸರು ಬಂದದ್ದು. ಸೊ ಅದರ ಹೈಟ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 2.43 ಮೀಟರ್ ಇರಬೇಕು ಗಂಡು ಮಕ್ಕಳದು, ಹೆಣ್ಮಕ್ಳದು 2.24 ಮೀಟರ್ ಇರಬೇಕು. ಅಂದ್ರೆ ನಾವು ಫೀಟ್ ನಲ್ಲಿ ಹೇಳಿದ್ರೆ 7 ಫೀಟ್ 11 ಇಂಚ್ ಇರ್ತದೆ ಗಂಡು ಮಕ್ಕಳು, 7 ಫೀಟ್ 11 ಇಂಚ್ ಅಷ್ಟು ಹೈಟ್. ಏನಪ್ಪಾ ಅಂದ್ರೆ ಮೇಗಿಂದ ಹೈಟ್ ನಾ ಹೇಳ್ತಾ ಇರೋದು, ಕೆಳಗಿಂದಲ್ಲ, ಮೇಗಿನ ದಾರದ ಹೈಟ್. ಅಷ್ಟು ಹೈಟ್ ನಲ್ಲಿ ಏನಪ್ಪಾ ಅಂದ್ರೆ ಇದು ಇರಬೇಕು. 2 ಕಡೆಗೆ ಕಂಬಗಳು ಇರ್ತಾವ, ಪೋಲ್ಸ್ ಅಂತ ಇರ್ತಾವ. ಸೊ ಇಲ್ಲಿ 3 ಟಚ್ ಮುಖಾಂತರ ಬಾಲ್ ಅನ್ನ ಕಳಿಸ್ಬೇಕು. 3 ಟಚ್. ಎಷ್ಟು? 3 ಟಚ್ ನಲ್ಲಿ ಬಾಲ್ ಅನ್ನ ಮೈದಾನದಿಂದ ಕಳಿಸ್ಬೇಕು. ಒಬ್ನೇ ಹೊಡೆದವ ನೆಕ್ಸ್ಟ್ ಹೊಡೆಯುವಂತಿಲ್ಲ, ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಒಬ್ನೇ ಹೊಡೆದವ ನೆಕ್ಸ್ಟ್ ಅವನೇ ಬಾಲ್ ಅನ್ನು ತೆಗೆದುಕೊಂಡು ಹೊಡೆಯುವಂತಿಲ್ಲ. ಆ ಗ್ರೌಂಡ್ ನಾಗ ಇದ್ರೆ ಬಾಲ್ ಬೇರೆ ಅವರ